1.5 ವರ್ಷಕ್ಕೆ ಮೇ ಬಂದರೆ ಅವಾಗ ಅಂದರೆ ನೀವು ಗೃಹ ಪ್ರವೇಶ ಮಾಡಿನೇ 1.5 ವರ್ಷ ಅಷ್ಟೇ. ಮೊನ್ನೆ ಮಗಳು ಎಷ್ಟು ಸ್ಕೂಲ್ಗೆ ಹೋದ? ಮಾಮೂಲಿ ಕ್ಲಾಸ್ 8 ಕಾಲಿಗೆ ಹೋಗ್ತಾರೆ. ಹೋಗಿ 12 ಗಂಟೆಗೆ ಬಂದು ನೀವು ಕೂಡ ಹೋಗ್ತಾರೆ ಸ್ಕೂಲ್? ಅದು ನಾವೇನು ಒಂದು ಮೆಸೇಜ್ ಹಾಕಿದ್ರಲ್ಲ ನಮ್ಮ ಮಗುಗೆ ಹೇಳಿಲ್ಲ. ನೀವು ಹೋಗಿದ್ರೆ ಅವರು ಇಬ್ರು ಹೋಗಿದ್ವಿ ಆಟೋದಲ್ಲಿ. ಅಮ್ಮ ಏನೋ ಹುಷಾರಿಲ್ಲ ಅಂದ್ಬಿಟ್ಟು ಹಂಗೆ ಬಂದಿದ್ರು ಮೆಡಿಸಿನ್ ತಗೊಳಕ್ಕೆ. ಹಂಗೆ ಹೋಗಿ ಹಂಗೆ ಬಂದ್ವಿ. ಬಂದ್ಮೇಲೆ ಬಂದಾಗ ಮಗಳು ಇಲ್ಲೇ ಇತ್ತು. ಅವಳು ಅಷ್ಟೊಳಗೆ ಬಂದಿದ್ಲು. ಬೇಗನೆ ಬಿಟ್ಟಿದ್ರು ಅವ್ರನ್ನೇ. ನಾವು ಹಂಗೆ ಆಟೋ ಅಲ್ವಾ ಬೇಗ ಹೋಗಿ ಬಂದ್ವಿ. ಅಲ್ಲಿ ನಮ್ಮ ಬಂದಾಗ ಏನು ಹೇಳಿದ್ರು ನಮ್ಮ ಮಗಳು? ಅದೇ ಅವನು ಎದುರಿಸಿದ್ನೆಲ್ಲ ಸ್ವಲ್ಪ ಹೆದರ್ಕೊಂಡಿದ್ಲು. ಹಿಂಗೆ ಅಂಕಲ್ ಬಂದಿದ್ರು, ಅವ್ನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ನಮಗೂ ಆಮೇಲೆ ಭಯ ಆಯ್ತು. ನೋಡಿದಾಗ ಬಂದು ಅದೇ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ದು, ಯಾರಿರ್ಬೋದು ಅಂತ ಹೇಳಿ. ಅವಾಗ ನೋಡಿದಾಗ ಓಡ್ಬೇ ಮತ್ತೆ ಇದ್ದ. ಅವಾಗ ನಮ್ಗೆ ಗಾಬರಿ ಆಯ್ತಿದ್ದೆ. ಯಾರು ನಮ್ಗೆ ಗೊತ್ತಿರ್ಲಿಲ್ಲ ಯಾರು ಹಿಂಗೆ ಯಾವಾಗ ಹಿಂಗೆ ಆಗಿರ್ಲಿಲ್ಲ ಅಂತೇಳಿ ಭಯ ಮೇಡಮ್ ಈ ಥರ ಆದರೆ ಮನೆಗಳು. ಅದು ಅಲ್ಲಿ ನಮ್ಮ ಅಂಗಡಿ ಇದೆ, ಪೇಂಟ್ ಅಂಗಡಿ. ಅವ್ರು ಚೆನ್ನಾಗಿ ಬರ್ತೀವಿ, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಅಪ್ಪಗೆ ಫೋನ್ ಮಾಡಿದ್ದಾರೆ. ಪೊಲೀಸ್ಗೆ ಇನ್ಫಾರ್ಮೇಶನ್ ಮಾಡಿದ್ರು? ಮಾಡಿದ್ವಿ. ಬಂದಿದ್ರು ನೆನ್ನೆ. ಬಂದು ಎಲ್ಲ ನೋಡ್ಕೊಂಡು ಹೋಗೋರು ಬಂದಿದ್ರು ಮನೆಗೆ. ಬಂದು CCTV ಎಲ್ಲ ನೋಡ್ಕೊಂಡು ಹೋದ್ರು. ಕಂಪ್ಲೇಂಟ್ ಏನು ಕೊಟ್ಟಿಲ್ಲ? ಅವರು ಇನ್ನು ಹುಡುಗಿ ಅಲ್ವಾ, ಅದೇ ಅದ್ರ ರೀತಿ ಗೊತ್ತಿಲ್ಲ ಮಾಡಿರ್ಬೇಕು. ಬಟ್ ಇಂಥವ್ರು ನೆಗ್ಲೆಕ್ಟ್ ಮಾಡೋದಿಲ್ಲ. ಇಲ್ಲ ಅದಕ್ಕೆ ನಮ್ಮ ಹೇಳಿದ್ದಾರೆ. ಬಂದಿದ್ರು ನೆನೆ ಬಂದೆಲ್ಲ ಚೆಕ್ ಮಾಡ್ಕೊಂಡು ಹೋದ್ರು. ನಮ್ಮ ಮಗ ಅದೆಲ್ಲ ತಿಳ್ಕೊಂಡು ಆಮೇಲೆ ಅವ ಪೊಲೀಸ್ ಬರ್ತಾರೆ, ಬಂದರೆ CC ಕ್ಯಾಮ್ರಾ ಆನ್ ಮಾಡ್ಕೊತಾರೆ ನೋಡಿ ಅಂತ ಹೇಳಿತ್ತು. ನೋಡ್ಕೊಂಡು ಅವ್ರು ಸ್ವಲ್ಪ ಬಿಸಿ ಇದ್ದಾರೆ ಅನ್ಸುತ್ತೆ. ಬಟ್ ಇದರಲ್ಲಿ ಯಾಕೆ ಅಟೆಂಡ್ ಮಾಡ್ತಿದ್ಯಾ ಅಂತ ಮಗು ಕಿತ್ತಿ ಯಾಕೆ ಜೋರ ಬಾಗಿಲು ಬಡಿತಿದ್ದೆ ಏನೋ ಅನ್ನಂಗಾಯ್ತು. ಜೋರಾಗಿ ಬಾಗಿಲು ತೆಗೀರಿ ಅಂತ ಅವಳೇ ಅಮ್ಮ ಅಜ್ಜಿ ಬಾಗಿಲು ತೆಗೀರಿ ಅಂತ ಕೂಗ್ಬಿಟ್ಟವಳೆ. ಆಗ ಇದಕ್ಕೆ ಹೋಗಿದ್ದಾನೆ ಅವನು. ಮತ್ತೆ ಬಂದು ನೋಡಿದ್ರೆ ಯಾಕೋ ನಿಮ್ಮ ಮನೆ ಬರೀ ಐತಿಲ್ವ ಅಂತ ಬೈದವಳೆ. CC ಕ್ಯಾಮ್ರಾ ಇದೆ ಗೊತ್ತಾ?